Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಒಂದು ಕಡೆಗೆ ಈ ರೇವಣ್ಣರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು. ನಾನು ಒಂದ್ಸರಿ ಹಿಂದೊಂದ್ಸರಿ ಇಂಟರ್ವ್ಯೂ ಹೋಗಿದ್ದೆ ರೇವಣ್ಣರದು. ಅವ್ರು ಮಾತಾಡ್ತಾ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು. ಯಾಕಂದರೆ ಅವ್ರು ಏನೇ ಪ್ರಶ್ನೆ ಕೇಳಿದ್ರೆ ಇನ್ನೇನೋ ಉತ್ತರ ಕೊಡ್ತಿದ್ರು ನಮ್ಮ ಇಂಟರ್ವ್ಯೂನಲ್ಲೇನೆ. ಇನ್ನು ಮಾಮೂಲಿ ಇದ್ದಂಥ ರೇವಣ್ಣಗೆ ಮಾತಾಡ್ಸೋದೇ ಕಷ್ಟ. ಇನ್ನು ಒಬ್ಬ ಆರೋಪಿಯಾಗಿ ಕೂತಿರುವಂಥ ರೇವಣ್ಣ ಅವ್ರನ್ನ ಮಾತಾಡ್ಸೋದು ಎಷ್ಟು ಕಷ್ಟ ಯೋಚನೆ ಮಾಡಿ ನೀವು. ಇವರಿಂದ ಉತ್ತರ ಪಡಿಲೇಬೇಕು ಅಂತ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಆದರೆ ರೇವಣ್ಣ ತಾವು ಏನು ಹೇಳಬೇಕು ಅದನ್ನು ಮಾತ್ರ ಹೇಳ್ತಾರೆ, ಆಮೇಲೆ ಸುಮ್ಮನೆ ಬಿಡ್ತಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೂ ಇದಕ್ಕೂ ಗೊತ್ತಿಲ್ಲ, ನಾನು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ, ಅದೇ ಮಾತುಗಳನ್ನು ಹೇಳ್ತಾ ಇದ್ದಾರೆ. SP ಸುಮಂಡಿ ಪನ್ನೇಕರ್ ಮತ್ತು ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಈಗಾಗಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಈ ಸಂತ್ರಸ್ತೆಯ ಮಗ ನೀಡಿದಂಥ ದೂರು, ನಮ್ಮಮ್ಮ ಕಾಣೆಯಾಗಿದ್ದಾಳೆ, ಆಕೆಗೆ ಏನಾದರೂ ಪ್ರಾಣಕ್ಕೆ ತೊಂದರೆ ಆಗಿಬಿಡ್ಬೋದು ಅಂತ ಏನು ದೂರು ಕೊಟ್ಟಿದ್ದಲ್ಲ ಅದರ ಬಗ್ಗೆ ಇಬ್ಬರು SP ಗಳು ಸುಮಂಡಿ ಪನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಇಬ್ಬರು ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ರೇವಣ್ಣ ಯಾವ ಯಾವುದಕ್ಕೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ, ನನಗೇನು ಗೊತ್ತಿಲ್ಲ ಇದರ ಬಗ್ಗೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. 2 ಗಂಟೆಯಿಂದ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಒಂದೆಲ್ಲರ ಕಡೆಗೆ ಒಂದು ಮಾನಸಿಕವಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿರಂಗೆ ಕಾಣ್ತಾರೆ. ಏನು ಕೇಳಿದರೂ ಕೂಡ ನಾನು ಇದನ್ನೇ ಹೇಳಬೇಕು ಅಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಹೇಳಿ ಬೇರೆ. ಸೊ ಹೀಗಾಗಿ ಅಧಿಕಾರಿಗಳು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ರೇವಣ್ಣವ್ರದ್ದು ಒಂದೇ ಉತ್ತರ, ನನಗೆ ಗೊತ್ತಿಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಡ್ಜಿ ಮುಂದೆ ರೇವಣ್ಣವ್ರನ್ನ ಹಾಜರುಪಡಿಸಲಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಹೊತ್ತಿನಲ್ಲೇ ಜಡ್ಜಿ ಮುಂದೆ ರೇವಣ್ಣವ್ರನ್ನ ಹಾಜರುಪಡಿಸುತ್ತೆ SIT ಅಧಿಕಾರಿಗಳು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಏನು ಎತ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಜಡ್ಜ್ ನಿವಾಸದ ಬಳಿ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಕೋರಮಂಗಲದ NGVಯಲ್ಲಿರುವಂಥ ಜಡ್ಜ್ ನಿವಾಸ, ನ್ಯಾಷನಲ್ ಗೇಮ್ಸ್ ವಿಲೇಜ್ ಏನಿದೆಯಲ್ಲ ಅಲ್ಲಿರುವಂಥ ಜಡ್ಜಿಯವರ ನಿವಾಸ, SIT ಅಧಿಕಾರಿಗಳು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನೆ ರೇವಣ್ಣವ್ರನ್ನ ಅಲ್ಲಿ ಹಾಜರುಪಡಿಸ್ತಾರೆ. ಈಗೇನಾಗುತ್ತೆ ನೋಡಬೇಕು. ಯಾಕಂದರೆ 24 ಗಂಟೆ ಸಮಯ ಇರುತ್ತೆ. ಸುಮಾರು 5-5:30 ಲೆಕ್ಕ ಹಿಡ್ಕೊಂಡ್ರೆ ಇವತ್ತು ಸಂಜೆ 5:30 ಅಷ್ಟೊತ್ತಿಗೆ ಮುಗಿದೋಗುತ್ತೆ. 24 ಗಂಟೆ 5:30-6 ಗಂಟೆಗೆ ಅಷ್ಟರ ಒಳಗಡೆಗೆ ಎಲ್ಲ ಪ್ರೊಸೀಜರ್ಗಳು ಕೂಡ ಮುಗಿಬೇಕು. ಅದಕ್ಕೆ ಮೊದಲು ಪೂರ್ವಭಾವಿಯಾಗಿ ಏನೇನು ಅವರನ್ನು ವಿಚಾರಿಸಬೇಕು ಅದೆಲ್ಲವನ್ನು ಕೂಡ ವಿಚಾರಿಸಿದ್ದಾರೆ. ನಿನ್ನೆ SIT ಕಚೇರಿನಲ್ಲೇ ರೇವಣ್ಣವರಿಗೆ ವಾಸ್ತವ್ಯವನ್ನು ಮಾಡಿಕೊಡಲಾಗಿತ್ತು, ಅಲ್ಲೇ ಮಲ್ಕೊಂಡಿದ್ರು ಅವರು. ಅದಾದಮೇಲೆ ಏನು ಅಂತಂದರೆ ಇವತ್ತು ಬೆಳಗ್ಗಿನಿಂದ ಇಬ್ಬರು SP ಗಳು ನಿರಂತರವಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ. ಯಾವ ಪ್ರಶ್ನೆಗಳಿಗೂ ಕೂಡ ಸೂಕ್ತವಾದಂಥ ಉತ್ತರ ಬರ್ತಾ ಇಲ್ಲ ರೇವಣ್ಣವ್ರ ಕಡೆಯಿಂದ. ಸೊ ಅಂಥದ್ರಲ್ಲಿ ಈಗ 24 ಗಂಟೆ ಮುಗಿಯೋದರ ಒಳಗಡೆಗೆ ಒಂದು ಪ್ರಾಥಮಿಕವಾದಂಥ ಒಂದು ವಿಚಾರಣೆಯನ್ನು ಮುಗಿಸಿ ಅದನ್ನು ಕೊಡಲೇಬೇಕು. ನಾವು ತೋರಿಸ್ತಾ ಇದ್ದೀವಿ, ನಾವು ನೇರ ದೃಶ್ಯಾವಳಿಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಯಾವ ರೀತಿ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ ಅಂತ ಜಡ್ಜ್ ಮನೆಯ ಮುಂಭಾಗದಿಂದ ನಾವು ವಿವರಗಳನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದೇನು ಸಾಮಾನ್ಯ ಕೇಸಲ್ಲ, ಇದು ದೊಡ್ಡವರ ಕೇಸ್. ಇದು ದೊಡ್ಡ ರಾಜಕಾರಣಿ, ಮಾಜಿ ಪ್ರಧಾನಿಯವರ ಪುತ್ರ. ಪಾಪ ಅವ್ರಿನೆಂಥ ಕಷ್ಟ ಅನುಭವಿಸ್ತಾ ಇದ್ದಾರೋ ಏನೋ, ಅವ್ರಿಗೆ ಯಾವ ರೀತಿ ಪಾಪ ಮನೋಯಾತನೆ ಇದೆಯೋ. ಅಂತೂ ಇಂದು ರೇವಣ್ಣವ್ರನ್ನ ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನೆ ಕರ್ಕೊಂಬಂದು ಜಡ್ಜಿ ಮುಂದೆ ಹಾಜರುಪಡಿಸ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.